ಮಾತಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಒಂದು ವಿಶೇಷ ಅಭಿಯಾನ ಮಾಡಿತ್ತು. ಇವಾಗ ಇದು ಇಂಪ್ಯಾಕ್ಟ್ ಆಗಿದ್ದು ನಾನು ಜನರ ಪರವಾಗಿ ಇರ್ತೇನೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಕೊಪ್ಪಳ. ಜನರನ್ನು ಈ ಕಾರ್ಖಾನೆಗಳಿಂದ ಆಗುತ್ತಿರುವಂತಹ ಈ ಕರಾಳತೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ವಲ್ಲ, ವರದಿಯ ಇಂಪ್ಯಾಕ್ಟ್ ಆಗಿದೆ. ಇನ್ನು ಅಲ್ಲಿನ ಸಂತ್ರಸ್ತ ಸ್ಥಳೀಯರು ಏನ್ ಹೇಳ್ತಾರೆ, ಈ ವರದಿಯ ನಂತರ ಆಗಿರುವಂತಹ ಫಲಶ್ರುತಿ, ಇದೆಲ್ಲದರ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ. ಬನ್ನಿ ರೈತರು ಏನ್ ಹೇಳಿದ್ದಾರೆ ಕೇಳೋಣ. ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ವಿಷ ಅನಿಲವನ್ನು ಹೊರ ಹಾಕ್ತಾ ಇದ್ವು. ಅದೇ ರೀತಿಯಾಗಿ ಸಾಕಷ್ಟು ಧೂಳು ಕೂಡ ಬರ್ತಾ ಇತ್ತು. ಇದರಿಂದ ಜನರು, ಜಾನುವಾರುಗಳು ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕ್ಲೋಸಿಂಗ್ ನೋಟಿಸ್ ನೀಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳ್ಬೋದು. ಸಾಕಷ್ಟು ರೈತರಾಗಿರ್ಬೋದು, ರೈತ ಮುಖಂಡರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಒಂದು ಹಂತದಲ್ಲಿ ಅವರಿಗೆ ಗೆಲುವಿನ ದಾರಿ ಸಿಕ್ಕಂತಾಗ್ತಾ ಇದೆ. ಯಾಕಂತಂದ್ರೆ ಕಳೆದ 3 ದಶಕಗಳಿಂದ ಈ ಭಾಗದ ರೈತರು, ಮುಖಂಡರು, ಹಲವು ನಾಯಕರು ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಿಂದ ಸ್ಪಂದನೆ ಸಿಕ್ಕಿರಲಿಲ್ಲ. ಇವಾಗ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟಕ್ಕೆ ಇವಾಗ ಒಂದು ಹಂತದ ಗೆಲುವು ಸಿಗ್ತಾ ಇದೆ. ಯಾಕಂತಂದ್ರೆ 5 ಕಾರ್ಖಾನೆಗಳನ್ನು ಕ್ಲೋಸಿಂಗ್ ಮಾಡಬೇಕಂತೇಳಿ ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ನಿರಂತರವಾಗಿ ರೈತರ ಪರವಾಗಿ, ನೊಂದರ ಪರವಾಗಿ ರಿಪಬ್ಲಿಕ್ ಕನ್ನಡ ಅವರ ಪರವಾಗಿ ಹೋರಾಟ ಮಾಡ್ತಾ ಇತ್ತು. ಅವರ ಪರವಾಗಿ ಜನರ ಸಮಸ್ಯೆಗಳನ್ನು ಕೂಡ ಬಿಂಬಿಸುವಂತಹ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇವಾಗ ನಮ್ಮ ಅಭಿಯಾನಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮುಖಂಡರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ 5 ಕಾರ್ಖಾನೆಗಳಿಗೆ ಕ್ಲೋಸಿಂಗ್ ಆಗುವಂತ ನೋಟಿಸ್ ಕೊಟ್ಟಿದೆ. ಏನೇನು ಸಮಸ್ಯೆ ಆಗ್ತಾ ಇದು, ಯಾವ ರೀತಿ ಖುಷಿ ಆಗ್ತಾ ಇದೆ ನಿಮಗಂತ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಚಾನೆಲ್ ಏನಿದೆ, ಇದು ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಅಭಿಯಾನ ಏನು ಆರಂಭ ಮಾಡ್ತು, ಇದು ಕೊಪ್ಪಳದ ಪಾಲಿಗೆ ಕಲ್ಯಾಣದ ಕಣ್ಣೀರಲ್ಲ, ಕೊಪ್ಪಳದ ಪಾಲಿಗೆ ರಕ್ತ ಕಣ್ಣೀರಿದು. ಯಾಕಂದ್ರೆ ಇಲ್ಲಿಗೆ ಜೀವ ಹಾರಿ ಹೋಗ್ತಾ ಇದೆ, ಇಲ್ಲಿ ಸಂಪೂರ್ಣ ಕೃಷಿ ಹೋಗ್ತಾ ಇದೆ, ತುಂಗಭದ್ರ ಹೋಗ್ತಾ ಇದೆ, ಆರೋಗ್ಯ ಉಳಿತಾ ಇಲ್ಲ. ಈ 3 ದಶಕಗಳಲ್ಲಿ ಒಟ್ಟಾರೆ ನಮ್ಮ ಜನ ಇಷ್ಟೊಂದು ಗಂಭೀರ ಸಮಸ್ಯೆಯನ್ನ ಎದುರಿಸ್ತಾ ಬಂದ್ರು. ಸರ್ಕಾರಗಳು ಇಲ್ಲಿ ಮಾಲಿನ್ಯ ಮಾಡತಕ್ಕಂಥ ಸ್ಪಾಂಜ್ ಐರನ್ ಕಾರ್ಖಾನೆಗಳಾಗಿರಲಿ, ಸ್ಟೀಲ್ ಕಾರ್ಖಾನೆಗಳಾಗಿರಲಿ, ಕೆಮಿಕಲ್ಸ್ ಆಸಿಡ್ ಕಾರ್ಖಾನೆಗಳನ್ನಾಗಲಿ ಅವರು ಬಂದ್ ಮಾಡಲಿಲ್ಲ. ಆ ಬಂದ್ ಮಾಡಲಾರದ ಕಾರಣಕ್ಕಾಗಿ ಇವತ್ತು 22 ಹಳ್ಳಿಗಳಲ್ಲಿ ಸಂಪೂರ್ಣವಾಗಿರತಕ್ಕಂಥ ಕೃಷಿ, ಅಲ್ಲಿರ್ತಕ್ಕಂಥ ಬದುಕು ಸಂಪೂರ್ಣ ನಾಶ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜನ ಜಾಗೃತರಾಗಿ 2025 ಫೆಬ್ರವರಿಯಿಂದ ಗವಿಶ್ರೀಗಳ ಒಂದು ಧ್ವನಿಯಾಗಿ ಇಲ್ಲಿ ಹೋರಾಟ ಏನು ಆರಂಭ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೋರಾಟ ಇದ್ರೂ ಸಹಿತ ಅದು ನಿಲ್ಲಿಸುವಷ್ಟು ಮಟ್ಟಿಗಿರಲಿಲ್ಲ. ಮತ್ತೆ ಯಾವುದೇ ರೈತರಿಗೆ, ಬಾಧಿತರಿಗೆ, ಹಳ್ಳಿ ಜನರಿಗೆ ಹೋರಾಟ ಮಾಡುವಷ್ಟು ಮಟ್ಟಿಗೆ ಶಕ್ತಿ ಅದು ಕೊಡ್ತಿರ್ಲಿಲ್ಲ. ತದನಂತರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಜನ ಬೀದಿಗಿಳಿದ್ರು. ಆ ನಂತರ ಆ ಹೋರಾಟದಲ್ಲಿ ಭಾಗಿಯಾದ್ರು. ಈಗ 1 ವರ್ಷ ಕಳೆದ್ರು ಸಹಿತ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಮತ್ತೆ ತಮ್ಮ ಚಾಳಿಯನ್ನು ಮುಂದುವರಿಸಿದಾಗ ನಡುವೆ ಮಾಧ್ಯಮಗಳು ನಮ್ಮ ಸಹಾಯಕ್ಕೆ ಬಂದು ಸಾಕಷ್ಟು ನಮಗೆ ಬೆಂಬಲವಾಗಿ ನಿಂತು. ಮೇಡಮ್, ಕಲ್ಯಾಣದ ಕಣ್ಣೀರು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದ ವರದಿ ಮಾಡಿತ್ತು ಮತ್ತು ಅಭಿಯಾನ ಕೂಡ ಮಾಡಿತ್ತು. ಇವಾಗ ಒಂದು ಹಂತದ ಗೆಲುವು ಸಿಗ್ತಾ ಇದೆ. ಒಂದ್ ಕಡೆ ಇವಾಗ ಕ್ಲೋಸಿಂಗ್ ನೋಟಿಸ್ ಕೊಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನನಗೆ ತುಂಬಾ ಸಂತೋಷ ಆಯಿತು. ಏನು ರಿಪಬ್ಲಿಕ್ ಕನ್ನಡದವರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಏನು ಅಭಿಯಾನವನ್ನ ಮಾಡಿದ್ರು, ವರದಿಯನ್ನು ಮಾಡಿದ್ರು, ಇದು ಒಂದು ರೀತಿ ಜನ ಮತ್ತು ಸರ್ಕಾರ ಮತ್ತು ಅಧಿಕಾರಕ್ಕೆ ಕಣ್ಣು ತೆರೆಸುವಂತ ವರದಿ ಆಗಿತ್ತು. ಆ ನಿಟ್ಟಿನಲ್ಲಿ ನಮಗೆ ಒಂದು ಗೆಲುವಿನ ಒಂದು ಹಾದಿ ಕಾಣ್ತಾ ಇದೆ. ಏನು 5 ಫ್ಯಾಕ್ಟರಿಗಳಿಗೆ ಕ್ಲೋಸರ್ ಆರ್ಡರ್ ಅನ್ನ ಮಾಡಿದ್ದಾರೆ. ಒಂದು ನಮ್ಮ ಎಲ್ಲರ ಹೋರಾಟಕ್ಕೆ ನಿಮ್ಮ ಬಂದು ಬೆಂಬಲ ರಿಪಬ್ಲಿಕ್ ಕನ್ನಡ ಏನಿದೆ ಅಲ್ಲ, ಈ ವರದಿ ಕೂಡ ನಮ್ಮ ಬೆಂಬಲವಾಗಿ ನಿಂತು ಇವತ್ತು ಕ್ಲೋಸರ್ ಆರ್ಡರ್ ಆಗಿದೆ. ಕ್ಲೋಸರ್ ಆರ್ಡರ್ ಬಂದಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ತುಂಬಾ ಸಂತೋಷ. ನೀವು ರಿಪಬ್ಲಿಕ್ ಟಿವಿ ಅವರು, ಬೆಂಗಳೂರಿಂದ ರಂಜಿತ್ ಸರ್, ಇಲ್ಲಿ ಎಲ್ಲಾ ಚಾನೆಲ್ ಆಗಲಿ ರಿಪಬ್ಲಿಕ್ ಟಿವಿಯಿಂದ ಅಷ್ಟು ರಿಸ್ಕ್ ತಗೊಂಡು ಅಲ್ಲಿ ಹೋಗಿ ನಮ್ಮ ಮಾಧ್ಯಮದವರು ಗಾಡಿ ಹಚ್ಚಕ್ ಬಂದ್ರು ಹೆದರದೆ, ಎದೆಗುಂದದೆ ಅವ್ರು ನಮಗೆ ಸಹಕಾರ ಮಾಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ತಮ್ಮ ಅಭಿಯಾನಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಮಾಧ್ಯಮದ ಮೂಲಕ ಪ್ರಸಾರ ಇಲ್ಲದೆ ಜನರಿಗೆ ಏನೂ ಗೊತ್ತಾಗಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡಂತ ಎಲ್ಲ ಅಧಿಕಾರಿಗಳ ವರ್ಗದವರು ಇರಬಹುದು, ಬಂಡವಾಳಶಾಹಿಗಳು ಇರಬಹುದು, ಬಡ ಜನತೆಯ ಒಂದು ನೋವು, ಅಳಲು ಅವ್ರಿಗೆ ಗೊತ್ತಾಗಲ್ಲ. ರಿಪಬ್ಲಿಕ್ ಒಂದು ಅಭಿಯಾನದ ಮೂಲಕ ತಾವು ಸಹ ಎಲ್ಲ ಹಳ್ಳಿಗಳಿಗೆ, ಬಾಧಿತ ಹಳ್ಳಿಗಳಿಗೆ ಭೇಟಿಯಾಗಿ ಅಲ್ಲಿಯ ನಿಜಾಂಶ ಏನಿದೆ, ನಿಜ ಒಂದು ಪರಿಸ್ಥಿತಿಯನ್ನ ಸರ್ಕಾರದ ಮುಂದೆ ಇಟ್ಟು ಅವರ ಕಣ್ಣು ತೆರೆಸಿ ಈಗ ಸದ್ಯಕ್ಕೆ 5 ಫ್ಯಾಕ್ಟರಿಗಳ ಒಂದು ಕ್ಲೋಸಿಂಗ್ಗೆ ಏನು ಆದೇಶ ಆಗಿದೆಯೋ, ನಮಗೆ ಇವತ್ತು
ಮೊಟ್ಟ ಮೊದಲನೆಯ ಒಂದು ಸ್ಟೆಪ್ ನಲ್ಲಿ ನಾವು ವಿಜೃಂಭಣೆಯಿಂದ ಒಂದು ವಿಜಯೋತ್ಸವವನ್ನು ಸಹ ಆಚರಿಸುವಂತ ಒಂದು ಸಂಭ್ರಮದ ದಿನ ಅಂತ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜನರು ಮತ್ತು ಕೊಪ್ಪಳದ ಹೋರಾಟಗಾರರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ ಮಾತಾಗಿತ್ತು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಒಂದು ವಿಶೇಷ ಅಭಿಯಾನ ಮಾಡಿತ್ತು. ಇವಾಗ ಇದು ಇಂಪ್ಯಾಕ್ಟ್ ಆಗಿದ್ದು ನಾನು ಜನರ ಪರವಾಗಿ ಇರ್ತೇನೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಕೊಪ್ಪಳ. ಕೊಪ್ಪಳ ಜನರನ್ನು ಬೆಂಬಲಿಸಿ ಈ ಕಾರ್ಖಾನೆಗಳಿಂದ ಆಗುತ್ತಿರುವಂತಹ ಈ ಕರಾಳತೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ವಲ್ಲ, ವರದಿಯ ಇಂಪ್ಯಾಕ್ಟ್ ಆಗಿದೆ. ಇನ್ನು ಅಲ್ಲಿನ ಸಂತ್ರಸ್ತ ಸ್ಥಳೀಯರು ಏನ್ ಹೇಳ್ತಾರೆ, ಈ ವರದಿಯ ನಂತರ ಆಗಿರುವಂತಹ ಫಲಶ್ರುತಿ, ಇದೆಲ್ಲದರ ಬಗ್ಗೆ ಸ್ಥಳೀಯರು ಮಾತಾಡಿದ್ದಾರೆ. ಬನ್ನಿ ರೈತರು ಏನ್ ಹೇಳಿದ್ದಾರೆ ಕೇಳೋಣ. ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಖಾನೆಗಳು ವಿಷ ಅನಿಲವನ್ನು ಹೊರ ಹಾಕ್ತಾ ಇದ್ವು. ಅದೇ ರೀತಿಯಾಗಿ ಸಾಕಷ್ಟು ಧೂಳು ಕೂಡ ಬರ್ತಾ ಇತ್ತು. ಇದರಿಂದ ಜನರು, ಜಾನುವಾರುಗಳು ಕೂಡ ಸಾಕಷ್ಟು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕ್ಲೋಸಿಂಗ್ ನೋಟಿಸ್ ನೀಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳ್ಬೋದು. ಸಾಕಷ್ಟು ರೈತರಾಗಿರ್ಬೋದು, ರೈತ ಮುಖಂಡರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಒಂದು ಹಂತದಲ್ಲಿ ಅವರಿಗೆ ಗೆಲುವಿನ ದಾರಿ ಸಿಕ್ಕಂತಾಗ್ತಾ ಇದೆ. ಯಾಕಂತಂದ್ರೆ ಕಳೆದ 3 ದಶಕಗಳಿಂದ ಈ ಭಾಗದ ರೈತರು, ಮುಖಂಡರು, ಹಲವು ನಾಯಕರು ಕೂಡ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಿಂದ ಸ್ಪಂದನೆ ಸಿಕ್ಕಿರಲಿಲ್ಲ. ಇವಾಗ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟಕ್ಕೆ ಇವಾಗ ಒಂದು ಹಂತದ ಗೆಲುವು ಸಿಗ್ತಾ ಇದೆ. ಯಾಕಂತಂದ್ರೆ 5 ಕಾರ್ಖಾನೆಗಳನ್ನು ಕ್ಲೋಸಿಂಗ್ ಮಾಡಬೇಕಂತೇಳಿ ಇದು ರಿಪಬ್ಲಿಕ್ ಕನ್ನಡದ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ನಿರಂತರವಾಗಿ ರೈತರ ಪರವಾಗಿ, ನೊಂದರ ಪರವಾಗಿ ರಿಪಬ್ಲಿಕ್ ಕನ್ನಡ ಅವರ ಪರವಾಗಿ ಹೋರಾಟ ಮಾಡ್ತಾ ಇತ್ತು. ಅವರ ಪರವಾಗಿ ಜನರ ಸಮಸ್ಯೆಗಳನ್ನು ಕೂಡ ಬಿಂಬಿಸುವಂತಹ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇವಾಗ ನಮ್ಮ ಅಭಿಯಾನಕ್ಕೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮುಖಂಡರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ 5 ಕಾರ್ಖಾನೆಗಳಿಗೆ ಕ್ಲೋಸಿಂಗ್ ಆಗುವಂತ ನೋಟಿಸ್ ಕೊಟ್ಟಿದೆ. ಏನೇನು ಸಮಸ್ಯೆ ಆಗ್ತಾ ಇದು, ಯಾವ ರೀತಿ ಖುಷಿ ಆಗ್ತಾ ಇದೆ ನಿಮಗಂತ? ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಚಾನಲ್ ಏನಿದೆ, ಇದು ಕಲ್ಯಾಣದ ಕಣ್ಣೀರು ಅಂತಕ್ಕಂಥ ಅಭಿಯಾನ ಏನು ಆರಂಭ ಮಾಡ್ತು, ಇದು ಕೊಪ್ಪಳದ ಪಾಲಿಗೆ ಕಲ್ಯಾಣದ ಕಣ್ಣೀರಲ್ಲ, ಕೊಪ್ಪಳದ ಪಾಲಿಗೆ ರಕ್ತ ಕಣ್ಣೀರಿದು. ಯಾಕಂದ್ರೆ ಇಲ್ಲಿಗೆ ಜೀವ ಹಾರಿ ಹೋಗ್ತಾ ಇದೆ, ಇಲ್ಲಿ ಸಂಪೂರ್ಣ ಕೃಷಿ ಹೋಗ್ತಾ ಇದೆ, ತುಂಗಭದ್ರ ಹೋಗ್ತಾ ಇದೆ, ಆರೋಗ್ಯ ಉಳಿತಾ ಇಲ್ಲ. ಈ 3 ದಶಕಗಳಲ್ಲಿ ಒಟ್ಟಾರೆ ನಮ್ಮ ಜನ ಇಷ್ಟೊಂದು ಗಂಭೀರ ಸಮಸ್ಯೆಯನ್ನ ಎದುರಿಸ್ತಾ ಬಂದ್ರು. ಸರ್ಕಾರಗಳು ಇಲ್ಲಿ ಮಾಲಿನ್ಯ ಮಾಡತಕ್ಕಂಥ ಸ್ಪಾಂಜ್ ಐರನ್ ಕಾರ್ಖಾನೆಗಳಾಗಿರಲಿ, ಸ್ಟೀಲ್ ಕಾರ್ಖಾನೆಗಳಾಗಿರಲಿ, ಕೆಮಿಕಲ್ಸ್ ಆಸಿಡ್ ಕಾರ್ಖಾನೆಗಳನ್ನಾಗಲಿ ಅವರು ಬಂದ್ ಮಾಡಲಿಲ್ಲ. ಆ ಬಂದ್ ಮಾಡಲಾರದ ಕಾರಣಕ್ಕಾಗಿ ಇವತ್ತು 22 ಹಳ್ಳಿಗಳಲ್ಲಿ ಸಂಪೂರ್ಣವಾಗಿರತಕ್ಕಂಥ ಕೃಷಿ, ಅಲ್ಲಿರ್ತಕ್ಕಂಥ ಬದುಕು ಸಂಪೂರ್ಣ ನಾಶ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜನ ಜಾಗೃತರಾಗಿ 2025 ಫೆಬ್ರವರಿಯಿಂದ ಗವಿಶ್ರೀಗಳ ಒಂದು ಧ್ವನಿಯಾಗಿ ಇಲ್ಲಿ ಹೋರಾಟ ಏನು ಆರಂಭ ಮಾಡಿದ್ರು. ಅದಕ್ಕಿಂತ ಮುಂಚೆ ಹೋರಾಟ ಇದ್ರೂ ಸಹಿತ ಅದು ನಿಲ್ಲಿಸುವಷ್ಟು ಮಟ್ಟಿಗಿರಲಿಲ್ಲ. ಮತ್ತೆ ಯಾವುದೇ ರೈತರಿಗೆ, ಬಾಧಿತರಿಗೆ, ಹಳ್ಳಿ ಜನರಿಗೆ ಹೋರಾಟ ಮಾಡುವಷ್ಟು ಮಟ್ಟಿಗೆ ಶಕ್ತಿ ಅದು ಕೊಡ್ತಿರ್ಲಿಲ್ಲ. ತದನಂತರದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಜನ ಬೀದಿಗಿಳಿದ್ರು. ಆ ನಂತರ ಆ ಹೋರಾಟದಲ್ಲಿ ಭಾಗಿಯಾದ್ರು. ಈಗ 1 ವರ್ಷ ಕಳೆದ್ರು ಸಹಿತ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಮತ್ತೆ ತಮ್ಮ ಚಾಳಿಯನ್ನು ಮುಂದುವರಿಸಿದಾಗ ನಡುವೆ ಮಾಧ್ಯಮಗಳು ನಮ್ಮ ಸಹಾಯಕ್ಕೆ ಬಂದು ಸಾಕಷ್ಟು ನಮಗೆ ಬೆಂಬಲವಾಗಿ ನಿಂತು. ಮೇಡಮ್, ಕಲ್ಯಾಣದ ಕಣ್ಣೀರು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಒಂದು ವಿಸ್ತೃತವಾದ ವರದಿ ಮಾಡಿತ್ತು ಮತ್ತು